ನೇಕಾರ್ ನಗರದಲ್ಲಿರುವಂಥ ಛಬ್ಬಿ ಪ್ಲಾಟ್ ಶಿವನಾಗ ಬಡಾವಣೆಯಲ್ಲಿ 98% ಅಲ್ಲಿ ಹಿಂದೂಗಳೇ ಇರೋದು. ಕಳೆದ 4 ತಿಂಗಳಿಂದ ನೇಕಾರ ನಗರದ ನಾಗರಿಕ ಹಿತರಕ್ಷಣಾ ಸಮಿತಿ ವತಿಯಿಂದ ಶಿವನಾಗ ಬಡಾವಣೆಯ ಅಲ್ಲಿ ಮಸೀದಿ ಕಾನೂನು ಬಾಹಿರವಾಗಿ ಮಸೀದಿ ಆಗ್ತಾ ಇರೋದರ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಈ ಸರ್ಕಾರಗಳು, ಅದರೊಳಗೆ ಕಾಂಗ್ರೆಸ್ ಸರ್ಕಾರ ಯಾವಾಗ ಗಡುವು ಕೊಡ್ತೀವಿ ಆ ಗಡುವು ಕೊಡುವವರೆಗೆ ಎಚ್ಚರಾಗುವುದಿಲ್ಲ. ಇವರು 1ನೇ ತಾರೀಕು ಗಡುವು ಕೊಟ್ಟಿದ್ದಾರೆ, ಆವಾಗ 1ನೇ ತಾರೀಕು ಪ್ರಾರಂಭ ಇವ್ರದ್ದು. ತಹಸೀಲ್ದಾರು ಎಲ್ಲರೂ ಉಳಿದವರೆಲ್ಲ ಬಂದರಲ್ಲಿ. ಯಾಕೆ 4 ತಿಂಗಳು ಹೋರಾಟ ಮಾಡ್ತಾ ಇದ್ದಾರೆ. ದಾಖಲೆಗಳನ್ನು ತಪಾಸಣೆ ಮಾಡಿ ಅವರ ನ್ಯಾಯ ಕೊಡಬೇಕು ಅಂತನ್ನುವಂಥದ್ದು ಗೊತ್ತಾಗೋದಿಲ್ವ ನಿಮಗೆ? ಸೊ ಈ ಹಿನ್ನೆಲೆಯಲ್ಲಿ ಇವತ್ತು ಅಂದರೆ ನಿನ್ನೆ ಮೇಯರ್ ಉಪಮೇಯರ್ ಇಬ್ಬರು ಆ ಸ್ಪಾಟಿಗೆ ಬಂದು ಹೋಗಿದ್ದಾರೆ. ನಮಾಜ್ ಮಾಡೋದನ್ನು ನಿಲ್ಲಿಸಿದ್ದಾರೆ. ಅಲ್ಲಿ ಒಳಗಡೆ ಏನೇನು ಸಾಮಗ್ರಿಗಳಿತ್ತು ಅದನ್ನೆಲ್ಲ ತೆಗೆದುಹಾಕಿದ್ದಾರೆ. ಸೊ ಇನ್ನು 1 ವಾರ ಇಲ್ಲಿಯ ಹಿತರಕ್ಷಣಾ ಸಮಿತಿಯವರು ಗಡುವು ಕೊಟ್ಟಿದ್ದಾರೆ. ಪೂರ್ಣ ಪ್ರಮಾಣದಲ್ಲಿ ಇಲ್ಲಿ ಯಾವುದೇ ರೀತಿಯ ಮನೆ ವಾಸಕ್ಕೆ ಮಾತ್ರ ಇರಬೇಕು ವಿನಃ ಇನ್ನು ನಮಾಜ್ ಮಾಡುವಂಥದ್ದು ಮಸೀದಿ ಕಟ್ಟುವಂಥದ್ದು ಆಗಬಾರದು ಅನ್ನುವಂಥದ್ದು ನಿಶ್ಚಯವನ್ನು ಮಾಡಿದ್ದೀವಿ. ಸೊ 1 ವಾರ ನಂತರ ಮತ್ತೆ ಈ ಹೋರಾಟ ಮುಂದುವರಿಯುತ್ತೆ. ಅಕಸ್ಮಾತ್ ನೀವು ಅದನ್ನು ಆ ಶೆಡ್ ಇರ್ಬೋದು, ಕಟ್ಟಡದ ಕಟ್ಟುವಂಥ ಮಾದರಿಗಳನ್ನಿರ್ಬೋದು, ಅದನ್ನು ತೆರವುಗೊಳಿಸಲಿಲ್ಲ ಅಂದರೆ ಇನ್ನು ಮುಂದಿನ ಹೋರಾಟ ಮನವಿ, ರ್ಯಾಲಿ, ಧರಣಿ ಇಲ್ಲ. ಇನ್ನೇನು ಅನ್ನೋದು ನಾವು ಮುಂದಿನ ತೋರಿಸ್ತೀವಿ ನಾವು ಅಂತ ಅನ್ನುವಂಥ ಹೌದು. ಆಲ್ರೆಡಿ 100 ಮೀಟರ್ ಅಂತರದಲ್ಲಿ 4 ಮಸೀದಿ ಇದ್ದಾವೆ. ಅಲ್ಲಿ ಇರುವಂಥ ಹಿಂದೂಗಳ ಮೆಜಾರಿಟಿ ಇರುವಂಥ ಇದರಲ್ಲಿ ಮಸೀದಿ ಕಟ್ಟಿ ಹಿಂದೂಗಳಿಗೆ ತೊಂದರೆ ಕೊಡೋಗೋಸ್ಕರನೇ ಇರೋದು. ಮೆರವಣಿಗೆ ಹೋಗಬಾರ್ದು, ವಾದ್ಯ ಬಾರಿಸಬಾರ್ದು, ಪಟಾಕಿ ಹಾರಿಸಬಾರ್ದು ಅಂತನ್ನುವಂಥದ್ದೇ ಪ್ರಾರಂಭ ಆಗುತ್ತೆ. ಇಲ್ಲಿವರೆಗೆ ಅನುಭವಿಸಿದ್ವಿ ನಾವು. ಮತ್ತು 4 ಮಸೀದಿ ಇದ್ದಾಗ ಇನ್ನೊಂದು ಯಾಕೆ ಮಸೀದಿ ಅವಶ್ಯಕತೆ ಏನಿದೆ? ಮತ್ತು ಮನೆ ಅದು ಈಗ ಮನೆಯನ್ನು ಮಸೀದಿ ಪರಿವರ್ತನೆ ಮಾಡೋಕ್ಕಾಗೋದಿಲ್ಲ. ನೋಟಿಸ್ ಹರಿದಾಕ್ತಾರೆ, ಅವ್ರ ಮೇಲೆ ಕ್ರಮ ಇಲ್ಲ. ನಮ್ಮ ಹಿಂದೂ ಇವತ್ತು ಕಾರ್ಯಕರ್ತರು ಇವರು ನಾಗರಿಕ ಇವರೆಲ್ಲರೂ ಕೂತ್ಕೊಂಡು ಒಂದು ಭಜನೆ ಮಾಡಿದರೆ, ಹನುಮಾನ್ ಚಾಲಿಸ ಹೇಳಿದರೆ 1 ಲಕ್ಷ ಬಾಂಡ್ ಕೇಳ್ತಾರೆ ಇವರು. ಯಾಕೆ ಬಾಂಡ್ ಯಾಕೆ ಬೇಕ್ರೆ? ಅವ್ರಿಗೆ ಏನೂ ಕ್ರಮ ಇಲ್ಲ ಅಂದರೆ ಮುಸ್ಲಿಂ ಅಂದ ತಕ್ಷಣವೇ ಈ ರೀತಿ ಕಾನೂನು ಏನು ಬೇಕಾದ್ರೂ ಮಾಡ್ಬೋದಾ? ಇದು ಸರಿಯಲ್ಲ. ಅದಕ್ಕೆ ಇವತ್ತಿನ ಈ ಒಂದು ಮೊದಲನೇ ಹಂತದ ಹೋರಾಟವನ್ನು ಇಲ್ಲಿಗೆ ನಿಲ್ಲಿಸಿ ಮುಂದಿನ ಹಂತದ ಹೋರಾಟವನ್ನು ಮೇಯರ್, ಉಪಮೇಯರ್, तहसीलदार ಮೇಲಿದೆ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. अगर आप हॉस्पिटैलिटी इंडस्ट्री में अपना करियर बनाना चाहते हो तो आपके लिए लाया है मास्टर शेफ इंस्टीट्यूट एक सुनहरी मौका। यहाँ पर आपके लिए 1 साल का प्रोफेशनल प्रोग्राम डिप्लोमा कोर्स रहेगा। कैंपस में 6 माह की एक्सपर्ट ट्रेनिंग के साथ 6 माह की इंटर्नशिप, वो भी 5 स्टार होटल्स में। इतना ही नहीं, साथ में 100% जॉब असिस्टेंट भी। तो जल्दी कीजिए, डिप्लोमा इन होटल मैनेजमेंट में एडमिशन जारी है। राबिता करें 9741560586 और 9535722728। मास्टर शेफ इंस्टीट्यूट ऑफ होटल मैनेजमेंट एंड केटरिंग टेक्नोलॉजी हुबली। अल्ताज पार्टी हॉल, केशापुर सर्कल, हुबली अब आपके लिए फराहम करता है एक मियारी पार्टी हॉल की सहूलत। अल्ताज होटल में मुख्तलिफ मगर लजीज खानों के अलावा अब आप अल्ताज पार्टी हॉल का भी फ़ायदा उठा सकते हैं। आपके प्रोग्रामों को खुसूसी और यादगार बनाने के लिए सबसे बेहतरीन इंतखाब सिर्फ और सिर्फ अल्ताज पार्टी हॉल। शादी ब्याह, बर्थडे, स्कूल कॉलेज गेट टुगेदर, बिजनेस सेमिनार्स, कॉन्फ्रेंसेस और बिजनेस मीटिंग्स के अलावा और बहुत कुछ कर सकते हैं इस पार्टी हॉल में। आज ही आइए अल्ताज पार्टी हॉल। मजीद तफसीलात के लिए राबिता करें एजाज अहमद व्यापारी से 9986143175।